ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಪ್ಪ ಇವತ್ತಿನ ಒಂದು ವೀಡಿಯೋ ಅಂದರೆ ನನ್ನ ಡೈಲಿ ಲಾಗ್ನ ಇವಾಗ ನಾನು ಇಲ್ಲಿಗೆ ಬಂದಾಗಿಂದ ನನ್ನ ಡೈಲಿ ಲಾಗ್ ಮಾಡಿಲ್ಲ ಅಂದ್ಕೊಳ್ತೀನಿ. ಹಾಗಾಗಿ ಇವತ್ತು ನನ್ನ ಡೈಲಿ ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮಧ್ಯಾಹ್ನ ಆಲ್ರೆಡಿ ಇವಾಗ ಸ್ನಾನ ಎಲ್ಲ ಮಾಡಿಸಿ ಫುಲ್ ಮನಸ್ಬಿಟ್ಟಿದ್ದೀನಿ. ಫುಲ್ಲು ಬಿಸಿಲು ಅಂದರೆ ಫುಲ್ಲು ಬಿಸಿಲು, ಹೊರಗಡೆ ಕಾಲಿಕ್ಕಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿಲು ಐತಿ. ಅದ್ರಾಗೂ ನಮ್ಮ ಅಪ್ಪ ಅಮ್ಮ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೋ. ಅವ್ರು ಇವತ್ತು ಏನೋ ಹೊರಗಡೆ ಸ್ವಲ್ಪ ಮಧ್ಯಾಹ್ನಕ್ಕೆ ಹೊರಗಡೆ ಹೋಗ್ಬೇಕಂತ ಹೇಳಿ ಏನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆಗೆ ಹೋಗಿದ್ದಾರೆ. ಏನೋ ಅವರು ನಾಷ್ಟ ಎಲ್ಲ ಸುಮ್ಮನೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ಏನು ಬುತ್ತಿ ಎಲ್ಲ ಏನೂ ಕಟ್ಕೊಂಡು ಹೋಗಿಲ್ಲ. ಹಾಗಾಗಿ ಅವ್ರಿಗೆ ಇವಾಗ ಏನಾದರೂ ಸ್ವಲ್ಪ ಅಡುಗೆ ಮಾಡಿಕೊಟ್ಟು ಕಳ್ಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬರೀ ಇವಾಗ ನನಗೂ ನಮ್ಮ ಅದೇ ಒಂದು 2 ಅವರ್ ಮನೆಗೆ ಕೂತಾಳಲ್ವ, ಆ 2 ಅವರಲ್ಲಿ ಏನಾದರೂ ನನಗೂ ಸ್ವಲ್ಪ ಬೆಳಗ್ಗೆ ನಾಷ್ಟ ಎಲ್ಲ ತಿಂದು ಒಂಥರ ಏನೋ ಆಗ್ತಾಯಿಲ್ಲ. ಅದು ನಾಷ್ಟ ತಿಂದಿದ್ದು ಬರೀ ಸ್ವಲ್ಪ ಏನಾದರೂ ಬಿಸಿ ಏನಾದರೂ ರೊಟ್ಟಿ ಪಲ್ಯ ತಿನ್ನೋಣ ಅಂತೇಳಿ ಅನಿಸ್ತೈತೆ. ಹಾಗಾಗಿ ಇವಳು ಮನಿಕೊಂಡಿರೋ ಟೈಮಲ್ಲಿ ನನಗೆ ಸ್ವಲ್ಪ ಊಟ ಏನಾದರೂ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಬುತ್ತಿ ಏನಾದರೂ ಕಟ್ಟೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಾಗೆ ಡೈಲಿ ಲಾಗು ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು. ಬನ್ನಿ ಕಂಟಿನ್ಯೂ ಮಾಡೋಣ. ಯಾವಾಗಲೂ ರೊಟ್ಟಿ ಮಾಡ್ಬೇಕಂತಂದ್ರೆ ನಮ್ಮ ಮನ್ಯಾಗ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೀವಿ, ಇಲ್ಲ ನೈಟ್ ಮಾಡ್ತೀವಿ. ಬಟ್ ನಾನು ಇವತ್ತು ಒಂದು 10 ಗಂಟೆ 11 ಗಂಟೆಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಫುಲ್ ಬಿಸಿಲಿರೋದ್ರಿಂದ ಏನೂ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ಅಷ್ಟು ಸೆಕೆ ಆಗ್ತಾಯಿತ್ತು. ಮತ್ತು ಏನಂದ್ರೆ ಒಲೆ ಏನಾದರೂ ಬೇಗ ಸ್ವಲ್ಪ ಚೆನ್ನಾಗಿ ಹತ್ತಿದ್ರೆ ರೊಟ್ಟಿನೂ ಜಲ್ದಿ ಆಕೈತಿ, ನಮಗೂ ಮಾಡೋರಿಗೂ ಸ್ವಲ್ಪ ಮನಸ್ಸು ಬರ್ತೈತಿ. ಆದರೆ ಒಲೆನ ಜಲ್ದಿ ಹತ್ತಲಾಗಿತ್ತು, ಯಾಕಂದ್ರೆ ಮೊನ್ನೆ ಎಲ್ಲ ಮಳೆಯಾಗಿ ಕಟ್ಟಿಗೆ ಎಲ್ಲ ನೆಂದಿರೋದ್ರಿಂದ ಅದೇನು ಅಷ್ಟು ಜಲ್ದಿ ಬೇಗ ಹತ್ತಲಿಲ್ಲ. ನಾನು ಕರೆಕ್ಟ್ ಟೈಮಿಗೆ ಬುತ್ತಿನೂ ನನಗೆ ಸ್ವಲ್ಪ 1 ಅವರ್ ಲೇಟ್ ಆಯಿತು. ಹಾಗಾಗಿ ಅದು ಹಿಟ್ಟಾದ್ರೂ ನಾದ್ಕೊಳ್ಳೋಣ ಅಷ್ಟೊತ್ತಿಗೆ ಒಲೆ ಹತ್ತೈತೆ ಅಂತ ಅಂದ್ಕೊಂಡೆ. ಬಟ್ ಅದು ಅಷ್ಟು ಬೇಗ ಹತ್ತಲಿಲ್ಲ. ನಂದು ಹಿಟ್ಟೆಲ್ಲ ನಾದ್ಕೊಂಡು ಆದ್ರೂ ಅದು ಒಲೆ ಎಲ್ಲ ಹತ್ತಲೇ ಇಲ್ಲ. ಹಾಗಾಗಿ ನಾನೆಲ್ಲ ಎಷ್ಟೊಂದು ಹೊರಗಡೆ ಹೋಗಿ ಚಿಕ್ಕದ ಕಟ್ಟಿಗೆ ಎಲ್ಲ ತೊಗೊಂಬಂದಿದ್ದೆ, ಆದರೂ ಆಗಲಿಲ್ಲ. ನಂದು ಹಿಟ್ಟು ನಾದೋದೆಲ್ಲ ಪೂರ್ತಿ ಆಗೋಯ್ತು. ಅಷ್ಟೊತ್ತಿಗೆ ಅದಾದಮೇಲೆ ಮತ್ತೆ ಫುಲ್ ಹಸಿ ಕಟ್ಟಿಗೆ ಇರೋದ್ರಿಂದ ಅದು ಹತ್ತಲಿಲ್ಲ. ಮತ್ತೆ ಹೋಗಿ ನಾನು ಸ್ವಲ್ಪ ಒಣ ಕಟ್ಟಿಗೆ ಎಲ್ಲ ತೊಗೊಂಬಂದು ಇಟ್ಟೆ. ಸ್ವಲ್ಪ ಏನಂದ್ರೆ ತೆಮಿನೂ ಸ್ವಲ್ಪ ಕಾಯ್ಬೇಕತ್ತೆ, ಏಕೆಶನ್ ಹತ್ತಿದ ತಕ್ಷಣ ಇಟ್ಬಿಟ್ಟೆ ನಾನು. ರೊಟ್ಟಿ ಬಡಿಯೋದಾದ್ರೂ ಸ್ವಲ್ಪ ಇನ್ನೂ ಏನಂದ್ರೆ ತೆಮಿ ಎಲ್ಲ ಇನ್ನೂ ಬಿಸಿನೇ ಆಗಿರಲಿಲ್ಲ. ಹಾಗಾಗಿ ನಾನು ಎಷ್ಟೋ ಹೊತ್ತವರೆಗೂ ಮಾಡಿ ಹಂಗೆ ಇಟ್ಕೊಂಡೆ. ಅದು ತೆಮಿ ಸ್ವಲ್ಪ ಕಾದ್ಮೇಲೆ ಆಮೇಲೆ ನಾವು ಬಡಿದ್ರೆ ಚೆನ್ನಾಗಿರ್ತೈತೆ. ಈ ಥರ ಮಾಡಿ ಇಟ್ಕೊಂಡ್ರೆ ಅದು ತೆಮಿ ಏನಾದರೂ ಸ್ವಲ್ಪ ಬಿಸಿಯಾಗಿರಲಿಲ್ಲ ಅಂದ್ರೆ ಚೆನ್ನಾಗಿ ಫಸ್ಟ್ ರೊಟ್ಟಿ ಅಂತೂ ಚೆನ್ನಾಗಿ ಬೇಯೋದೇ ಇಲ್ಲ, ಯಾವಾಗಲೂ ಅಷ್ಟೇ. ಸರಿ ಹಂಚು ಕಾದೈತೈತಿ, ಕ್ವೆಶನ್ ಫಸ್ಟ್ ರೊಟ್ಟಿ ನಾನು ಹಾಕಿದೆ. ಆದರೆ ಅಷ್ಟೊತ್ತಿಗೆ ಅದೇನು ಅಷ್ಟು ಇನ್ನೂ ಬಿಸಿ ಆಗಿರಲಿಲ್ಲ. ಬಟ್ ಒಲೆ ಎಲ್ಲ ಜೋರಾಗಿ ಹತ್ತಿತ್ತು, ಆದರೂ ಅಷ್ಟು ಬಿಸಿ ಆಗಿರಲಿಲ್ಲ. ಯಾಕಂದ್ರೆ ಅದು ನಾವು 2-3 ಸತಿ ತಿರಿ ಹಾಕಿದ್ರೆ ಅದೇನು ಅಷ್ಟು ಇದ್ರಂಗಿಲ್ಲ. 1 ಸತಿ 2 ಸತಿ ಒಂದು 4-5 ಸತಿ ತಿರಿ ಹಾಕಿದ್ವಿ ಅಂತಂದ್ರೆ ಚೆನ್ನಾಗಾಗಲ್ಲ. ಒಂದು 2 ಸತಿ ರೊಟ್ಟಿ ನಾವು ತಿರಿ ಹಾಕಿದ್ರೆ ಅಷ್ಟರಲ್ಲೇ ಬೇಯ್ದಿರಬೇಕು. ಇವಾಗ ನೋಡಿರಿ, ಎಲ್ಲ ನಾನು ರೊಟ್ಟಿ ಹಾಕೋದಾದ್ಮೇಲೆ ಇವಾಗ ಅದು ಒಲೆ ಫುಲ್ ಎಲ್ಲ ಕವರ್ ಆಗೈತಿ. ಫುಲ್ ಎಲ್ಲ ಸುತ್ತಲಕ್ಕೂ ನಾವು ಗ್ಯಾಸ್ ಮೇಲೆ ಮಾಡಿದ್ರೆ ಅಂತಂದ್ರೆ ಬರೀ ಮಿಡಲಲ್ಲಿ ಮಾತ್ರ ಅದು ರೊಟ್ಟಿ ಬೇಯ್ತೈತಿ. ಒಲೆ ಮೇಲೆ ಮಾಡೋದ್ರಿಂದ ಫುಲ್ ಎಲ್ಲ ಒಂದು ಸ್ವಲ್ಪ ದೊಡ್ಡದು ರೊಟ್ಟಿ ನಾವು ಮಾಡಿದ್ರೂ ಫುಲ್ ಬೇಯ್ತೈತಿ. ನಾನು ಯಾವಾಗೋ ಒಂದು ಟೈಮ್ ರೊಟ್ಟಿ ಮಾಡೋದ್ರಿಂದ ನನಗೆ ಇವಾಗ ನಾನು ಯಾವಾಗೂ ರೊಟ್ಟಿ ಮಾಡಿಸೋವಾಗ ಈ ಸತಿ ನಾನು ರೊಟ್ಟಿ ಮಾಡಿದ್ರೆ ಚೆನ್ನಾಗಿ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಇವಾಗ ಅದು ಹೆಂಗೋ ಒಟ್ನಲ್ಲಿ ಚೆನ್ನಾಗಿ ಆಗ್ತಾಯಿತ್ತು. ನಾನು ಯಾವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ನೋ ಆವಾಗ ಅದು ರೊಟ್ಟಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು. ನಾನು ವೀಡಿಯೋ ಎಲ್ಲ ಆಫ್ ಮಾಡಿದಾಗ ಮಾತ್ರ ಚೆನ್ನಾಗಿ ಬೇಯ್ತಾಯಿತ್ತು, ಈ ಥರ ಉಬ್ಕೊಂಡು ಬೇಯ್ತಾಯಿತ್ತು. ನನಗೆ ಆ ಥರ ಉಬ್ಬಿದ್ರೆ ಅಂದರೆ ಸ್ವಲ್ಪ ಮೆತ್ತಗಿರ್ತೈತೆ ಅಂಥೇಳಿ ಅದು ವೀಡಿಯೋ ಮಾಡೋಣ ಅನ್ಕೊತಾ ಇದ್ದೆ. ಬಟ್ ಆ ವೀಡಿಯೋ ಮಾಡೋವಾಗೆ ಅದು ಆಗ್ತಾ ಇರಲಿಲ್ಲ. ಹೆಂಗೋ ಒಟ್ಟಿನಲ್ಲಿ ರೊಟ್ಟಿ ಎಲ್ಲ ಫುಲ್ ಮಾಡಿದೆ. ಅದರಲ್ಲೂ ನಾನು ಜಾಸ್ತಿ ನಾದ್ಕೊಟ್ರಿಂದ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಹೀರೆಕಾಯಿ ಪಲ್ಯ ಮಾಡಿದ್ದೆ, ಅದನ್ನು ಸ್ವಲ್ಪ ಫಸ್ಟ್ ಅದನ್ನು ಹುರಿದು ಆಮೇಲೆ ನಾನು ಹಾಗಲಕಾಯಿ ಸ್ವಲ್ಪ ಹುರಿದಿದ್ದೆ ನೆಂಚ್ಕೊಳ್ಳೋಕ್ಕಿರಲಿ ಅಂತ. ಫೈನಲಿ ಈ ಥರ ಬುತ್ತಿ ನಮ್ಮ ಕಡೆ ಹಿಂಗೆ ಕಟ್ತಾರೋ, ಆಲ್ಮೋಸ್ಟ್ ಹಳೆ ಕಡೆ ಎಲ್ಲ ಹಿಂಗೆ ಕಟ್ತಾರೋ. ಈ ಥರ ಕಟ್ಟಿ ಮತ್ತು ಸ್ವಲ್ಪ ಮನೆ ಮುಂದೆ ಹತ್ತಿರಕ್ಕೆ ಇತ್ತಾಳೆ ಅದನ್ನು ಕಟ್ಟಿ ನಾವು ಅಪ್ಪ ಬಂದು ತೊಗೊಂಡೋಯ್ತು ಬುತ್ತಿ ಎಲ್ಲ. ನಾನು ಎಲ್ಲ ಕೆಲಸ ಎಲ್ಲ ಮಾಡಿ ನಾನು ಬುತ್ತಿ ಎಲ್ಲ ಕಟ್ಟಿ ಆಮೇಲೆ ನಾನು ಎಲ್ಲ ಊಟ ಮಾಡಿ ಸ್ವಲ್ಪ ಮಲ್ಕೊಳಕತ್ತೀನಿ. ಆದರೂ ನಮ್ಮ ಅದೇ ಇನ್ನೂ ಎದ್ದೇ ಇರಲಿಲ್ಲ. ನಮ್ಮ ಅದೇ ಇನ್ನೂ ಮಲ್ಕೊಂಡಿರ್ಬೇಕಂತಂದ್ರೆ ಐಸ್ ಕ್ರೀಮ್ ಗಾಡಿ ಸೌಂಡ್ ಕೇಳ್ಕಶಿಂದ ಎದ್ಲು. ಹಂಗಾಗಿ ಐಸ್ ಕ್ರೀಮ್ ನೋಡಿದ ತಕ್ಷಣ ಅವಳು ಸೌಂಡ್ ಕೇಳಿದ ತಕ್ಷಣ ಇವಾಗ ರೂಢಿ ಆಗಿಬಿಟ್ಟೈತೆ ಅವಳಿಗೆ ಇಲ್ಲಿ ಕೇಳಿಸ್ಕೊಂಡು. ಐಸ್ ಕ್ರೀಮ್ ಸೌಂಡ್ ಕೇಳಿದ ತಕ್ಷಣ ಎದ್ದು ಆ ಕಡೆನೇ ನೋಡೋಕೆ ಸ್ಟಾರ್ಟ್ ಮಾಡಿಲ್ಲ. ಹಾಗಾಗಿ ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ಮನಿಕೊಂಡು ಇನ್ನು ಸಾಯಂಕಾಲ ನಾವು ಸ್ವಲ್ಪ ಏನಂದರೆ ನಮ್ಮ ಅವರೆಲ್ಲ ಹೊಲಕ್ಕೆ ಹೋಗಿದ್ರಲ್ವ, ಅದು ಇವತ್ತು ಲಾಸ್ಟ್ ಹೊಲ ಐತಿ. ನಾವು ಸ್ವಲ್ಪ ಲಾಸ್ಟ್ ಇನ್ನು ಹೊಲಕ್ಕೆ ಹೋಗೋಂಗಿಲ್ಲ, ಇನ್ನು ಯಾವಾಗ ಹೋಗ್ತೀವೋ ಏನೋ ಅಂತ ಹೇಳಿ ನಾವು ಲಾಸ್ಟ್ ನಡ್ಕೊಂಡು ಹೊಲಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಫುಲ್ ಹೊಲಕ್ಕೆಲ್ಲ ಹೋದ್ವಿ. ನಮ್ಮ ಮನ್ಯಾಗ ನಮ್ಮ ಅವ್ವ ನಮ್ಮ ಅಪ್ಪ ಎಷ್ಟೋ ಸ್ವಲ್ಪ ಅವರಿಗೆ ದನು ಆದ್ರೂ ನಮ್ಮ ಮಧ್ಯಾಹ್ನ ಜೊತೆ ಸ್ವಲ್ಪ ಮಾತಾಡ್ಕೇಶಿಂದ ಅವ್ರು ದನು ಆಗಿದ್ನೆಲ್ಲ ಮರ್ತು ಬಿಡ್ತಾರೆ. ಸೊ ಈ ವಿಡಿಯೋಗೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.